ವಿಡಿಯೋ ಮಾಡಕ್ಕೆ ಹೋದಾಗ ಈ ಕ್ಯಾಮ್ರಾ ಆಫ್ ಮಾಡು, ಯಾಕೆ ಮಾಡ್ತಿದ್ಯಾ ವಿಡಿಯೋ, ಯಾರನ್ನ ಕೇಳಿ ಮಾಡ್ತಿದ್ಯಾ, ಪೆಟ್ರೋಲ್ ಖಾಲಿ ಆಯ್ತು. ಏನ್ ಹೇಳೋಣ ಗುರು. ನಮಸ್ಕಾರ ಗುರು, ನಾನ್ ನಿಮ್ಮ ಕನ್ನಡಿಗ. ಲಾಸ್ಟ್ ತುಂಬಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ವ್ಯೂಸ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಬರ್ತಾ ಇದೆ. ದಯವಿಟ್ಟು ಚಾನಲ್ ಯಾರು ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ನಾನು ಒಂದು 15 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ವಾರದಲ್ಲಿ 2 ವಿಡಿಯೋ ಅಂತ ತಿಳ್ಕೊಂಡ್ರು ತಿಂಗಳಿಗೆ ಒಂದು 8 ವಿಡಿಯೋ ಅಥವಾ 9 ವಿಡಿಯೋ ಅಲ್ಲ 10 ವಿಡಿಯೋ ನಾನುವರೆಗೂ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದೂವರೆ ತಿಂಗಳಲ್ಲಿ ಅಂದರೆ ಈ 15 ವಿಡಿಯೋದಲ್ಲಿ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ನನ್ನ ಶೋರೂಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನಿವಾಗ ವಿಡಿಯೋಸ್ ಮಾಡ್ತಾ ಇರೋದು ಅಂದ್ರೆ ನಾನು ಪ್ರೆಸೆಂಟ್ ನನ್ನ ನೇಟಿವ್ ಅಂತ ಬಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಲ್ಲಿ, ಅಂದ್ರೆ ಉತ್ತರ ಕರ್ನಾಟಕ ಅಂತ ಹೇಳ್ಕೊಳ್ಳಿ. ಇಲ್ಲಿ ಜನರಿಗೆ ಒಂದು ಬೈಕ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ, ಅಂದ್ರೆ ಬೈಕ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲ್ಲ. ಪ್ರಾಬಬ್ಲಿ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಈ ತರ ಇರೋ ಅಲ್ಲಿ ಜನರ ಮೈಂಡ್ ಸೆಟ್ ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಉತ್ತರ ಕರ್ನಾಟಕ ಅಂತಂದ್ರೆ ಒಂದು ಒಂದು ಕಾಮಿಡಿಗೆ ಅಂತಾನೆ ಫೇಮಸ್ ಆಗಿರುತ್ತೆ. ಕಾಮಿಡಿ ಅಷ್ಟೇ ಇರುತ್ತೆ ಅಲ್ಲಿ. ಒಂದು ಡಿಫ್ರೆಂಟ್ ಏನೋ ವ್ಲಾಗ್ ಇರಲ್ಲ, ಒಂದು ಕಂಟೆಂಟ್ ಇರಲ್ಲ, ಒಂದು ವಿಡಿಯೋಸ್ ಇರಲ್ಲ. ಬೇರೆ ಕಾಮಿಡಿಗೆ ಅಂತಾನೆ ಉತ್ತರ ಕರ್ನಾಟಕ ಅಂದ್ರೆ ಕಾಮಿಡಿಗೆ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅವ್ರ ಮೈಂಡ್ ಸೆಟ್ ಅಲ್ಲಿ ಹೋಗ್ಲಾಡ್ಸಿ, ಅಂದ್ರೆ ಎಲ್ಲ ರಿಮೂವ್ ಮಾಡಿ ಹೊಸದಾಗಿ ಏನಾದ್ರೂ ಉತ್ತರ ಕರ್ನಾಟಕದಲ್ಲೂ ಅದ್ರ ಮಧ್ಯನೂ ನಮ್ಮ ರಾಣೆಬೆನ್ನೂರಲ್ಲಿ ಸ್ವಲ್ಪ ಮೋಟೋ ಬ್ಲಾಗರ್ಸ್ ಇದ್ದಾರೆ, ಬೈಕ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಇದ್ದಾರೆ. ಇವನ್ನೆಲ್ಲ ಗುರುತಿಸೋ ಪ್ರಯತ್ನ ನನ್ನ ಇಂಟೆನ್ಷನ್ ಆಗಿರೋದ್ರಿಂದ ಪ್ರತಿಯೊಂದು ವಿಡಿಯೋಸು ಇಲ್ಲಿ ಯಾವ ತರ ಅಂತಂದ್ರೆ ಒಂದು ಬೈಕ್ ಸಿಗುತ್ತೆ, ಅದು ಬೆಂಗಳೂರಿಗೆ ಮತ್ತೆ ಇಲ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಇರುತ್ತೆ, ಒಂದು ರೀಟ್ಯೂನ್ ಅಂತ ಮಾಡಿರ್ತಾರೆ, ಒಂದು ಗ್ರಾಫಿಕ್ಸ್ ನ ಚೇಂಜ್ ಮಾಡಿರ್ತಾರೆ, ಒಂದು ಬೈಕ್ ಗಳಿಗೆ ಒಂದು ಸ್ಟಿಕ್ಕರಿಂಗ್ ಆ ತರ ಒಂದು ಕಸ್ಟಮೈಸರ್ಸ್ ನ ಮಾಡಿರ್ತಾರೆ. ಇಲ್ಲಿಗೆ ಬರೋದಾಯ್ತಂದ್ರೆ ಒಂದು ಏನಿಲ್ಲ, ಗಾಡಿ ನನ್ನ ಹತ್ರ ಇದ್ರೆ ಸಾಕು, ಅದನ್ನ ನಾನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಅದನ್ನ ಏನು ಮಾಡಿಫಿಕೇಶನ್ ಮಾಡೋದು ಬೇಡ, ಇದ್ರೆ ಸಾಕು ಆ ತರ ಇಲ್ಲಿಯ ಮೈಂಡ್ ಸೆಟ್ ಅಲ್ಲಿ ಇದೆ. ನನ್ನ ಹತ್ರ ನನಗೆ ಸಿಗುವಂತ ವೆಹಿಕಲ್ಗಳು ಯಾವ್ದೇ ರೀತಿ ಕಸ್ಟಮ್ ಆಗಿರಲ್ಲ, ಅಂದ್ರೆ ಫುಲ್ ರಾ ಗಾಡಿ ಅಂತಾನೆ ಹೇಳ್ಬೋದು. ಯಾವ್ದೇ ರೀತಿ ಟ್ಯೂನಿಂಗ್ ಮಾಡಿರಲ್ಲ, ಯಾವ್ದೇ ರೀತಿ ಕಸ್ಟಮ್ ಮಾಡಿರಲ್ಲ, ಓಡ್ಸಕ್ಕೆ ಒಂಥರ ಲೋಕಲ್ ಫೀಲ್ ತರನೇ ಬಂದಿರುತ್ತೆ. ನಂಗೆ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಪರ್ಟಿಕ್ಯುಲರ್ ಆಗಿ ಒಂದ್ 2 ರಿಂದ 3 ವಿಡಿಯೋ ಅಥವಾ ಒಂದು 4 ವಿಡಿಯೋ ನಾನು ಬೈಕ್ ರಿವ್ಯೂ ಬಗ್ಗೆ ಮಾಡಿದ್ದೀನಿ. ಅದಾದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಂದ್ರೆ ಶೋರೂಮ್ ಅಲ್ಲಿ ನನಗೆ ಯಾವುದೇ ಟೆಸ್ಟ್ ಡ್ರೈವ್ ಸಿಗ್ತಾ ಇಲ್ಲ, ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನಂಬರ್ ತುಂಬಾ ಕಡಿಮೆ ಇರೋದ್ರಿಂದ ಶೋರೂಮ್ ಅಲ್ಲಿ ಯಾವುದೇ ರೀತಿ ನನಗೆ ಟೆಸ್ಟ್ ಡ್ರೈವ್ ಸಿಗ್ತಿಲ್ಲ. ಒಂದು ಇಲ್ಲಿ ಟೆಸ್ಟ್ ಡ್ರೈವ್ ಕೊಡ್ಬೇಕಂತ ಮೈಂಡ್ ಸೆಟ್ ಅಲ್ಲೂ ಇರಲ್ಲ, ಅಂದ್ರೆ ಏನು ಕೊಡ್ಬೇಕು, ಬೇಕಾದ್ರೆ ಬಂದ್ ಗಾಡಿ ತಗೋತಾರೆ, ಇಲ್ಲ ಅಂದ್ರೆ ಬೇಡ ಬಿಡ್ತಾರೆ. ಇದಾಗಿರುತ್ತೆ ಶೋರೂಮ್ ನವರ ಮೈಂಡ್ ಸೆಟ್. ಅದಾದ್ಮೇಲೆ ಗಾಡಿ ತಗೋತಾರೆ, ಬಿಟ್ರೆ ಬಿಡ್ತಾರೆ. ಟೆಸ್ಟ್ ಡ್ರೈವ್ ಅನ್ನೋದು ಚೆನ್ನಾಗಿರೋ ಶೋರೂಮ್ ಅಲ್ಲಿ ಮಾತ್ರ ಅದನ್ನ ಅವೈಲೇಬಲ್ ಇರುತ್ತೆ. ರಾಣೆಬೆನ್ನೂರಿಗೆ ಕಂಪೇರ್ ಮಾಡ್ಕೊಂಡ್ರೆ ದಾವಣಗೆರೆಯಲ್ಲಿ ನನಗೆ ತುಂಬಾ ವೆಹಿಕಲ್ಸ್ಗಳು ಟೆಸ್ಟ್ ಡ್ರೈವ್ ಕೊಡ್ತೀನಿ ಅಂತ ಹೇಳಿದ್ರು. ಅದರದ್ದು ನಾನು ವಿಡಿಯೋ ಮಾಡಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಕಂಟೆಂಟ್ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನನ್ಗಳ ಪ್ರಾಬ್ಲಮ್ ಯಾವ ತರ ಇದೆ, ಯಾವ ತರ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಸಿಚುವೇಶನ್ ಯಾವ ತರ ಇದೆ ಅಂತ ಒಂದು ಕಂಟೆಂಟ್ ರೂಪದಲ್ಲಿ ನಿಮ್ಮ ಮುಂದೆ ಇಡಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಆಲ್ ಓವರ್ 15 ವಿಡಿಯೋಗೆ ಕಂಪೇರ್ ಮಾಡ್ಕೊಂಡ್ರೆ ನನ್ನ 15 ವಿಡಿಯೋಸು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಒಂದು ಬೈಕ್ ರಿವ್ಯೂ ಆಗಿರಲಿ ಅಥವಾ ಟೆಸ್ಟ್ ಡ್ರೈವ್ ಕೊಡ್ತಾರ ಇಲ್ಲ ಅಂತ ಕೇಳೋ ರೀತಿ ಆಗಿರ್ಲಿ, ನನ್ನ ಇಲ್ಲಿಯ ಪರಿಸ್ಥಿತಿಯನ್ನ ನಿಮ್ಗೆ ವಿಡಿಯೋಸ್ ಮೂಲಕ ನಾನು ತಿಳಿಸೋಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನನಗೆ ಜಾಸ್ತಿ ವೆಹಿಕಲ್ಗಳು ಸಿಗದೆ ಇದ್ರು ಒಂದು ಕನ್ಸಿಸ್ಟೆಂಟ್ ಆಗಿ ವಾರದಲ್ಲಿ 2 ವಿಡಿಯೋ ಆದರೂ ಒಂದು ಬೈಕ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಅಲ್ಲೇ ಯಾರಾದ್ರೂ ಒಂದು ಯುನಿಕ್ ಆಗಿರೋ ಬೈಕ್ ಇತ್ತು ಅಂದ್ರೆ ನಾನು ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋಂಥ ಬೈಕ್ ಇದ್ರೆ ಅದನ್ನ ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಮೂಲಕ. ನಾನು ಅದನ್ನ ನೆಕ್ಸ್ಟ್ ನಿಮ್ಮ ಹತ್ರ ಬಂದು ವಿಡಿಯೋಸ್ಗಳು ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ ಗಾಡಿನೂ ಸ್ವಲ್ಪ ಜನಕ್ಕೆ ತೋರ್ಸಕ್ ನಾನು ಟ್ರೈ ಮಾಡ್ತೀನಿ. ಆಲ್ ಓವರ್ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಒಂದು ಚೆನ್ನಾಗಿರೋ ವೈಬ್ ಸಿಗ್ತಾ ಇದೆ ನಮ್ಮೂರಲ್ಲಿ. ಅಂದ್ರೆ ಸಪೋರ್ಟ್ಗಳು ಸಿಗ್ತಾ ಇದ್ದಾರೆ. ಅಂದ್ರೆ ಬೈಕಲ್ಲಿ ಇಂಟ್ರೆಸ್ಟ್ ಇರೋರು ತುಂಬಾ ಅಂದ್ರೆ ತುಂಬಾ ಕಡಿಮೆ ನಮ್ಮೂರಲ್ಲಿ. ಸ್ವಲ್ಪ ಕಾಮಿಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಆ ಥರ ಮೈಂಡ್ ಸೆಟ್ ನಮ್ಮೂರಲ್ಲಿ ಜಾಸ್ತಿ ಇದೆ. ಅದರೆಲ್ಲ ಮಧ್ಯನೂ ನಾನೊಂದು ಬೈಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನಂಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಷ್ಟಿರುತ್ತೆ ಗುರು ಒಂದು ಮೋಟೋ ಬ್ಲಾಗರ್ಸ್ ಕಷ್ಟ. ಇವಾಗ ನೀವೇನ್ ಅನ್ಕೋತೀರಾ, ನಾವೇನ್ ಗುರು ಇವ್ನು ವಿಡಿಯೋ ಮಾಡ್ತಾನೆ, ಅಪ್ಲೋಡ್ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ, ಅಪ್ಲೋಡ್ ಮಾಡ್ತಾನೆ ಅಂತ ನೀವೊಂದು ಇಂಟೆನ್ಷನ್ ಬಂತ ಅಂದ್ರೆ ನಾವಿಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಒಂದು ಗಾಡಿನ ಹುಡುಕ್ಬೇಕು, ಒಂದು ಅದಾದ್ಮೇಲೆ ಅದ್ರದ್ದು ಮೇಂಟೈನ್ ನೋಡ್ಬೇಕು, ಅದು ಗಾಡಿ ವರ್ಕಿಂಗ್ ಕಂಡೀಷನ್ ಇದೆಯಾ. ಅದು ಇವಾಗ ಹೊಸ ಗಾಡಿಗಳಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರಲ್ಲ, ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಅಲ್ಲಿ.
ಅದೇ ರೀತಿ ನಾವು ಓಡಿಸ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಬರಲ್ಲ, ಟೂ ಸ್ಟ್ರೋಕ್ ವೆಹಿಕಲ್ ಇಲ್ಲ ಹಳೆ ಗಾಡಿಗಳು ಏನಾದ್ರು ಹುಡುಕ್ಬೇಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಗಳು ಇರುತ್ತೆ. ಅದನ್ನ ಗಾಡಿ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಾ, ರನ್ನಿಂಗ್ ಕಂಡೀಷನ್ ಅಲ್ಲಿ ಅಂತಂದ್ರೆ ಓನರ್ ಸಪೋರ್ಟ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದ್ರೆ ಅದನ್ನ ನಾವು ರೆಡಿ ಮಾಡಿಸ್ಕೋಬೇಕು. ಅದಾದ್ಮೇಲೆ ಅದ್ರ ಪೆಟ್ರೋಲು, ಅದಾದ್ಮೇಲೆ ಅದ್ರದ್ದು ಆಯಿಲ್ ಎಲ್ಲ ಒಳ್ಳೆ ರೀತಿಯಾಗಿ ಹೋಗಿ ಬರೋ ತರ ನೋಡ್ಕೋಬೇಕು. ಒಂದು ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ವಿಡಿಯೋ ಮಾಡಿ ಮುಗಿಸ್ತಾ ಎಕ್ಸ್ಪೋರ್ಟ್ ಆಯ್ತು. ಅದಾದ್ಮೇಲೆ ನನ್ನ ಹತ್ರ ಇವಾಗ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಾನು ಕಂಪ್ಲೀಟ್ ಎಡಿಟಿಂಗ್ ಎಲ್ಲ ಮೊಬೈಲಲ್ಲೇ ಮಾಡ್ತಿರೋದು. ನಾನು ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು 7 ರಿಂದ 8 ಅವರ್ ತಗೊಂಡೆ ಅಂತ ಅಂದ್ರೂ ಒಂದು ಎಕ್ಸ್ಪೋರ್ಟ್ ಮಾಡಿ ಅಂದ್ರೆ 8 ಅವರ್ ವಿಡಿಯೋ ಮಾಡ್ಬೇಕಂತಂದ್ರೆ ನನ್ನ ಫೋನ್ ಆಲ್ಮೋಸ್ಟ್ ಒಂದು 2 ಸಲ ಚಾರ್ಜ್ ಹಾಕಿರ್ತೀನಿ. ಅಂತಂದ್ರೆ ಒಂದು 80% ಅಂದ್ರೆ 160% ನಾನು ಚಾರ್ಜ್ ಹಾಕಿರ್ತೀನಿ. ಇಷ್ಟು ಇದ್ರದ್ದು ಎಡಿಟಿಂಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದ್ಮೇಲೆ ಇವಾಗ ವ್ಯೂಸ್ ಚೆನ್ನಾಗಿ ಬಂತು, ಖುಷಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಮ್ಗೆ ಒಂದು ಬೇಜಾರಿರುತ್ತೆ. ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿದೆ, ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದೆ, ಏನು ಯೂಸ್ ಆಗಿಲ್ಲ ಗುರು ಅಂತ. ಇದ್ರ ಮಧ್ಯೆ ವ್ಯೂಸ್ ಬಂದ್ರು ಪರವಾಗಿಲ್ಲ, ಬರ್ದೇ ಇದ್ರು ಪರವಾಗಿಲ್ಲ ಅಂತೇಳಿ ನಾವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗಲ್ಲ, ಯಾವುದೇ ರೀತಿ ಎಂಕರೇಜ್ಮೆಂಟ್ ಸಿಗಲ್ಲ. ಈ ತರ ರೀತಿ ಒಬ್ಬ ಯೂಟ್ಯೂಬರ್ಸ್ ಲೈಫು. ಅದು ಎಕ್ಸ್ಪೆಷಲಿ ಯಾರಾದ್ರೂ ಬೇರೆ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಮಾಡ್ತಾ ಇದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕ್ಯಾಟಗರಿಯಲ್ಲಿ ಇಷ್ಟೊಂದು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಇಷ್ಟೆಲ್ಲ ಮೇಂಟೈನ್ ಮಾಡಿ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಅದನ್ನ ನೀವು ಸಪೋರ್ಟ್ ಮಾಡಲೇಬೇಕು. ಕೆಲವೊಂದು ಶೋರೂಮ್ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಸಿಕ್ತು, ಅದಾದ್ಮೇಲೆ ಕೆಲವೊಂದು ಶೋರೂಮ್ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಸಿಗಲಿಲ್ಲ. ಅಂದ್ರೆ ಪರವಾಗಿಲ್ಲ. ವಿಡಿಯೋ ಮಾಡಕ್ಕೆ ಹೋದಾಗ ಈ ಕ್ಯಾಮ್ರಾ ಆಫ್ ಮಾಡು, ಯಾಕೆ ಮಾಡ್ತಿದ್ಯಾ ವಿಡಿಯೋ, ಯಾರನ್ನ ಕೇಳಿ ಮಾಡ್ತಿದ್ಯಾ, ಈ ತರ ಎಲ್ಲ ನನಗೆ ಬಂತು. ಅಂದ್ರೂ ನಾನು ಅದನ್ನ ತಲೆಗೆ ಹಚ್ಕೊಳ್ತಿರಲ್ಲ. ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೊಂದು ಕಂಟೆಂಟ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ಮೂಲಕ ಆದ್ರೂ ನಮ್ಮನ್ನ ಸಪೋರ್ಟ್ ಮಾಡಿ, ನಿಮ್ಮಲ್ಲಿ ಒಬ್ಬ ಅಂತ ಗುರುತಿಸಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವುದೋ ಒಂದು ಚೆನ್ನಾಗಿರೋ ಬೈಕ್ನ ಹುಡ್ಕೊಂಡು, ಆ ಬೈಕ್ ನಿಮ್ಮದೇ ಆಗಿರ್ಬೋದು. ನನಗೆ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಮೂಲಕ ನನಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಕಾಂಟ್ಯಾಕ್ಟ್ ಆದಮೇಲೆ ನಿಮ್ಮದು ನಿಯರಲ್ಲಿ ಯಾವುದೇ ಪ್ಲೇಸ್ ಇದ್ರೂ ನಾನು ಬಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.